ಅನೇಕ ದೇವಾಲಯಗಳಲ್ಲಿ ನಡೆಯೋ ಕೆಲವೊಂದು ಪವಾಡಗಳು ಅಚ್ಚರಿಯ ವಿಷಯಗಳನ್ನ ನೋಡಿದ್ರೆ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ಸತ್ತೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಅನೇಕ ವರ್ಷಗಳ ಹಿಂದೆ ಒಂದು ಅಚ್ಚರಿಯ ಸಂಗತಿ ನಡೆದಿದೆ. ಅದೇನಂದ್ರೆ ಹಲವು ವರ್ಷಗಳ ಹಿಂದಿನಿಂದಲೂ ಉರಿಯುತ್ತಿದ್ದ ದೀಪ ಈಗ ಆರಿ ಹೋಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಅನೇಕ ದೇವಾಲಯಗಳಲ್ಲಿ ನಡೆಯೋ ಕೆಲವೊಂದು ಪವಾಡಗಳು ಅಚ್ಚರಿಯ ವಿಷಯಗಳನ್ನ ನೋಡಿದ್ರೆ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ಸತ್ತೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಅನೇಕ ವರ್ಷಗಳ ಹಿಂದೆ ಒಂದು ಅಚ್ಚರಿಯ ಸಂಗತಿ ನಡೆದಿದೆ. ಆದ್ರೆ ಈಗ ಅದರಲ್ಲೊಂದು ವಿಘ್ನ ಆಗಿದೆ. ಅದೇನಂದ್ರೆ ಹಲವು ವರ್ಷಗಳ ಹಿಂದಿನಿಂದಲೂ ಉರಿಯುತ್ತಿದ್ದ ದೀಪ ಈಗ ಆರಿ ಹೋಗಿದೆ. ಹಾಗಿದ್ರೆ ಇದು ಎಲ್ಲಿ? ಇದರ ಹಿಂದಿನ ರಹಸ್ಯ ಏನು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದಲ್ಲಿರುವ ದೀಪನಾಥೇಶ್ವರ ದೇವಾಲಯದಲ್ಲಿ 3 ದೀಪಗಳು ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಸತತ 46 ವರ್ಷಗಳಿಂದ ಅಂದರೆ 4 ದಶಕಗಳಿಗಿಂತಲೂ ಹೆಚ್ಚಿನ ಕಾಲದಿಂದಲೂ ನಿರಂತರವಾಗಿ ಉರಿಯುತ್ತಿದ್ದವು. ಆದರೆ ಏನಾಯಿತೋ ಏನೋ ಗೊತ್ತಿಲ್ಲ, ಈ ಎಲ್ಲ ದೀಪಗಳು ಒಮ್ಮೆಲೆಗೆ ಆರಿ ಹೋಗಿರುವುದು ಭಕ್ತರಲ್ಲಿ ಆತಂಕ ಮೂಡಿಸಿದೆ. ದೀಪಗಳು ಉರಿಯುತ್ತಿದ್ದಾಗ ಪ್ರತಿನಿತ್ಯಲೂ ಜನರು ಇವುಗಳನ್ನ ನೋಡಲೆಂದೇ ದೇವಾಲಯಕ್ಕೆ ಬರ್ತಿದ್ರು. ಇಷ್ಟು ವರ್ಷಗಳ ಕಾಲ ದೀಪಗಳು ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಉರಿಯುತ್ತಿರುವುದು ನಿಜಕ್ಕೂ ಪವಾಡವೇ ಹೌದು. ಇನ್ನು ಈ ದೀಪಗಳನ್ನ ಯಾರು ಯಾವಾಗ ಹಚ್ಚಿದರು ಅನ್ನೋದನ್ನ ನೋಡೋದಾದ್ರೆ ಚಿಗಳ್ಳಿ ಗ್ರಾಮದ ದೈವಜ್ಞ ಶಾರದಮ್ಮ ಎನ್ನುವರು 1979ರಲ್ಲಿ ಸೀಮೆ ಎಣ್ಣೆ ಹಾಕಿ ಒಂದು ಲ್ಯಾಟಿನ್ ದೀಪವನ್ನ ಹಚ್ಚಿದ್ದರು. ಆದರೆ ಅದು 1 ದಿನ ಕಳೆದರೂ ಆರಿರಲಿಲ್ಲ, ನಿರಂತರವಾಗಿ ಉರಿಯುತ್ತಲೇ ಇತ್ತು. ಇದರಿಂದಾಗಿ ಕುತೂಹಲಗೊಂಡ ಶಾರದಮ್ಮ 1 ವರ್ಷದವರೆಗೆ ಕಾಯ್ದು ನೋಡಿದ್ರು. ಆಗಲೂ ಕೂಡ ಆ ದೀಪಗಳು ಉರಿಯುತ್ತಲೇ ಇತ್ತು. ಆಗ ಮತ್ತೊಂದು ದೀಪವನ್ನ 1980ರಲ್ಲಿ ಹಚ್ಚಿದರು. ಆ 2ನೇ ದೀಪ ಕೂಡ ಆರದೆ ನಿರಂತರವಾಗಿ ಉರಿಯುತ್ತಲೇ ಇತ್ತು. ಇನ್ನು 2ನೇ ದೀಪ ಹಚ್ಚಿದ 10 ರಿಂದ 15 ದಿನಗಳ ನಂತರ ಮತ್ತೊಂದು ದೀಪವನ್ನ ಅಂದರೆ 3ನೇ ದೀಪವನ್ನ ಕೂಡ ಹಚ್ಚಿದ್ರು. ಪವಾಡ ಎಂಬಂತೆ 3ನೇ ದೀಪ ಸೇರಿ 3 ದೀಪಗಳು ಕೂಡ ನಿರಂತರವಾಗಿ ಉರಿಯುತ್ತಲೇ ಇತ್ತು. ಅಂದಿನಿಂದ ಅಂದರೆ 1979ರಿಂದ 2025ರ ಫೆಬ್ರವರಿವರೆಗೆ ನಿರಂತರವಾಗಿ ದೀಪಗಳು ಉರಿಯುತ್ತಲೇ ಇತ್ತು. ಆದರೆ ಈಗ ಏಕಾಏಕಿ ಆರಿ ಹೋಗಿರುವುದು ಭಕ್ತರಲ್ಲಿ ಬೇಸರ ತರಿಸಿದೆ. ದೇವರು ಏನಾದರೂ ಮುನಿಸಿಕೊಂಡನ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ದೀಪ ಹಚ್ಚಿದ ಶಾರದಮ್ಮ ಅವರು ಕೂಡ ಕೆಲವು ವರ್ಷಗಳ ನಂತರ ನಿಧನರಾದರು. ಆದರೂ ದೀಪಗಳು ಮಾತ್ರ ಇಲ್ಲಿಯವರೆಗೆ ಉರಿದುಕೊಂಡೇ ಬಂದಿದ್ದವು. ಆದರೆ ಫೆಬ್ರವರಿ 5ರಂದು ಬುಧವಾರ ಎಲ್ಲ ದೀಪಗಳು ಆರಿ ಹೋಗಿವೆ. ಆದರೆ ಇದಕ್ಕೆ ಸೂಕ್ತವಾದ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಈ ಮಾಹಿತಿ ಎಲ್ಲೆಡೆ ಹರಡುತ್ತಿದ್ದಂತೆ ಭಕ್ತರು ಕೂಡ ದೀಪ ಆರಿ ಹೋಗಿರುವುದನ್ನ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ, 46 ವರ್ಷಗಳ ಹಿಂದೆ ಶಾರದಮ್ಮ ಎನ್ನುವರು ಹಚ್ಚಿದ ಈ 3 ಲ್ಯಾಟಿನ್ಗಳು ಯಾವುದೇ ಸೀಮೆಣ್ಣೆ ಇಲ್ಲದೆ ಯಾವುದೇ ಬತ್ತಿ ಇಲ್ಲದೆ ಕಳೆದ 46 ವರ್ಷಗಳಿಂದ ಉರಿತಾ ಇದೆ. ನಿಜಕ್ಕೂ ಇದು ಪವಾಡವೇ ಹೌದು. ಆದ್ರೆ ಈಗ ಈ ದೀಪಗಳು ಆರಿ ಹೋಗಿರೋದ್ರಿಂದ ಆ ಗ್ರಾಮದ ಜನರು ತುಂಬಾನೇ ಆತಂಕದಲ್ಲಿ ಇದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.